SLC ಪರೀಕ್ಷೆಯಲ್ಲಿ ಕೊನೆಯ ಸ್ಥಾನಕ್ಕೆ ಬಂದಿರತಕ್ಕಂಥ ಯಾದಗಿರಿ ಜಿಲ್ಲೆಯ ಮರದಿ ಹಾಳು ಮಾಡಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ಕಾರಣ ಪ್ರತಿ ವರ್ಷ ಕೊನೆಯ ಸ್ಥಾನಕ್ಕೆ ಬರ್ಲಿಕ್ಕೆ ಇದಕ್ಕೆಲ್ಲ ಮೂಲ ಕಾರಣ ಶಿಕ್ಷಕರ ಕೊರತೆ. ವಿಶೇಷವಾಗಿ ಅದರಲ್ಲಿ ಏನಾದರೂ ಇದಿರತಕ್ಕಂಥ ಶಿಕ್ಷಕರು ಕೆಲವರು ಶಿಕ್ಷಕರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರೆ, ಬಡ್ಡಿ ವ್ಯವಹಾರ ಮಾಡ್ತಾರೆ, ಕೆಲವರು ಹೋಗೋದಿಲ್ಲ. ಕೆಲವೊಂದು ಇಂಟೀರಿಯರ್ ಏರಿಯಾಕ್ಕೆ ಬೇಕಂತ ಮೇಲಧಿಕಾರಿಗೆ ದುಡ್ಡು ಕೊಟ್ಟು ಪ್ಲೇಸ್ ಹಾಸ್ಕೊಂಡು ಶಾಲೆಗೆ ಹೋಗೋದೆ ಇಷ್ಟೆಲ್ಲಕ್ಕೆ ಕಾರಣ ಆಗ್ಯದ. ಇದಕ್ಕೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯನ ಕಾರಣ. ನಮ್ಮ ಜಿಲ್ಲೆಯ ಕೊನೆಯ ಸ್ಥಾನಕ್ಕೆ ಕಳಿಬೇಕಾಗಿರ್ತಕ್ಕಂಥದ್ದು ಈ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ತಾಲೂಕು ಅಧಿಕಾರಿ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಕಸ್ಮಿಕ ದಿಢೀರ್ ಭೇಟಿ ನೀಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಯಾವುದೇ ಸ್ಕೂಲಿಗೆ ಭೇಟಿ ನೀಡದೆ ಕಚೇರಿಯಲ್ಲಿ ಕೂತ್ಗಿಸಿ ಕಾಲಹರಣ ಮಾಡ್ತಕ್ಕಂಥದ್ದು ದುರದೃಷ್ಟಕರ. ಇದಕ್ಕೆಲ್ಲ ಮೇನ್ ಕಾರಣ ಅದು. ದಿನನಿತ್ಯ ಎಲ್ಲ ಸ್ಕೂಲ್ಗಳಿಗೆ ಆಕಸ್ಮಿಕ ಭೇಟಿ ನೀಡಬೇಕು. ಅಲ್ಲಿ ಯಾರ್ಯಾರು ಹೋಗಿಲ್ಲ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಈ ಜಿಲ್ಲೆಯ ಕೊನೆಯ ಸ್ಥಾನ ಇರತಕ್ಕಂಥದ್ದು ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಹೊರತಾಗಿ ಅದರಲ್ಲಿ ಬಿಟ್ಟು ಕೇಸಿ ಇವರು ಏನದ ಕಚೇರಿಯಲ್ಲಿ ಕೂತು ನಮಗೆ ಅದಕ್ಕೆ ಸಂಬಂಧ ಇಲ್ಲ, ನಮ್ಮ ಮಕ್ಕಳನ್ನೇ ಇಲ್ಲ ಇಲ್ಲಿ ಅಂತಕ್ಕಂಥದ್ದು ದೃಷ್ಟಿಯಿಂದ ಇವ್ರು ಏನು ಮಾಡ್ತಾರೆ, ಬೇಜವಾಬ್ದಾರಿತನ ಮಾಡಿ ಕೇಸಿ ಇರ್ತಕ್ಕಂಥ ಶಿಕ್ಷಕನು ವರ್ಗಾವಣೆ ಮಾಡಿದ್ರು. ಅವಾಗ ಈಗ ಯಾವುದು ಅತಿಥಿ ಶಿಕ್ಷಕರು ತೊಗೊತಾರೆ, ಅವರು ನುರ್ತಂಥ ಶಿಕ್ಷಕರು ಬೇಕು. ಒಬ್ಬೊಬ್ರು ಇಬ್ಬರು ತೊಗೊಂಡ್ರೆ ಪರವಾಗಿಲ್ಲ, ಅಲ್ಲಿ ಒಬ್ಬರನ್ನ ಇವ್ರನ್ನೇ ತುಂಬಿ ಕೇಸಿ ಅವ್ರ ಮ್ಯಾಗೆ ಬಿಟ್ಟು ಇವ್ರೇನದಂದ್ರೆ ಯಾವಾಗಲೇ ಸಿಟಿಯಲ್ಲೇ ಕಚೇರಿಯಲ್ಲೇ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಅದ. ಕಚೇರಿಯಲ್ಲಿ ತಿರುಗಾಡಬಾರ್ದು. ಇವ್ರದ್ದು ಏನು ಕೆಲಸದಿಲ್ಲ. ಎಲ್ಲ ಕಡೆಗೆ ಏನದ ಶಾಲೆಯಲ್ಲಿ 3 ಸಮಯ ಮುಂಜಾನೆ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಟೈಮ್ GPS ಫೋಟೋ ತೊಗೊಂಡು ಕೇಸಿ ಇವರಿಗೆ ತಾಲೂಕಾ ಆಡಳಿತ ಅಧಿಕಾರಿ BO ಮತ್ತು DDP ಮಾನಿಟ್ರ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇವ್ರು ಮಾಡದಿರೋದಕ್ಕೆ ಈ ಟೈಪ್ ಆಗಿರ್ತಕ್ಕಂಥದ್ದು. ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಕೂಡ ಇಲ್ಲಿ ಒಂದು ದಿವಸ ಪ್ರತಿಭಟನೆ ಮಾಡೋಂಥ ವ್ಯವಸ್ಥೆ ಆಗ್ಯದ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆದರೂ ಕೂಡ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಕ್ಕೆ ನಾವು ಪ್ರತಿಭಟನೆ ಮಾಡಬೇಕಾಗ್ಯದ. ಮಕ್ಕಳು ಕೂಡ ಶೌಚಾಲಯ ಇಲ್ಲ, ಕುಡಿಯೋ ನೀರಿಗೆ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವು ಕಚೇರಿಯಲ್ಲಿ ಕೂತು ಇವು ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ಕಾರಣ ಮುಂದಿನ ಸಲ ಹಿಂಗೇನೋ ಆಗಿದ್ರೆ ಅದಕ್ಕೆ ನೇರ ಇವರೇ ಹೊಣೆ ಬರಬೇಕಾಗ್ತದೆ. ಇವ್ರು ವರ್ಗಾವಣೆ ಮಾಡಿಸ್ಬೇಕು. ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದೇ ನನ್ನ ಆಗ್ರಹ.